ನಮಸ್ಕಾರ ಎಲ್ರಿಗೂ. ಆರೋಗ್ಯವೇ ಭಾಗ್ಯ ಅನ್ನೋದು ನಾವೆಲ್ಲ ಪದೇ ಪದೇ ಕೇಳುವಂಥ ಮಾತು. ಅಂದರೆ ಆರೋಗ್ಯದ ಮಹತ್ವ ಎಷ್ಟು, ಅನಾರೋಗ್ಯ ಬಂದರೆ ಕಷ್ಟ ಎಷ್ಟು ಅನ್ನೋದು ನಾವೆಲ್ಲ ಜನಜನಿತ ನೋಡಿದ್ದೀವಿ, ಕೇಳಿದ್ದೀವಿ, ಅನುಭವಿಸಿದ್ದೀವಿ. ಮೋದಿಯವರು ತಮ್ಮ ಮೋದಿನಾಮಿಕ್ಸ್ ಅಂದರೆ ಒಂದು ಆರ್ಥಿಕ ವಿಚಾರವನ್ನು ತೆಗೆದುಕೊಂಡು ಬಂದಾಗ ಆರೋಗ್ಯಕ್ಕೆ ಭಾಳ ದೊಡ್ಡ ಒತ್ತು ಕೊಟ್ಟರು. ಕಾರಣ ಎರಡು. ಒಂದು, ಒಬ್ಬ ವ್ಯಕ್ತಿ ಮೈ ಹುಷಾರಿಲ್ಲ ಅಂತ ಆಗಿಬಿಟ್ರೆ ಆ ವ್ಯಕ್ತಿಯ ಪ್ರೊಡಕ್ಟಿವಿಟಿ ಲಾಸ್ ಅಂತ ಆಗುತ್ತೆ. 3 ದಿನ ಆಫೀಸಿಗೆ ಬರಲಿಲ್ಲ, 3 ದಿನ ಬಿಸ್ನೆಸ್ ಮಾಡಲಿಲ್ಲ. ಆದರೆ ನೀವು ಲಕ್ಷಾವಧಿ ಕೋಟ್ಯಾವಧಿ ಜನ ಮೈ ಹುಷಾರಿಲ್ಲ ಅಂತ ಆದಾಗ ವರ್ಷಾವಧಿ ಅಷ್ಟು ಪ್ರೊಡಕ್ಟಿವಿಟಿ ಲಾಸ್ ಅಂತ ಆಗುತ್ತೆ. ಅದು ಮೊದಲನೇದಾಗಿ ದೇಶಕ್ಕೆ ನುಕ್ಸಾನು. ಎರಡನೇದೇನು ಅಂತಂದರೆ ಆ ವ್ಯಕ್ತಿಯ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಹೆಚ್ಚಾಗ್ತಾ ಹೋಗುತ್ತೆ. ಇವತ್ತಿನ ದಿನ ನೋಡಿದಿರಿ, ಈ ಒಂದು ಸಣ್ಣ ಪುಟ್ಟ ಕೆಮ್ಮು ನೆಗಡಿ ಜ್ವರ ಬಂತು ಅಂತಂದರೆ ಒಂದು 400-500 ರೂಪಾಯಿ ಡಾಕ್ಟರ್ ಕನ್ಸಲ್ಟೇಷನ್ ಫೀಸು, ಮತ್ತೊಂದು 500 ರೂಪಾಯಿ ಅಥವಾ 800 ರೂಪಾಯಿ ತನಕ ಔಷಧೋಪಚಾರ ಆಗಲಿಲ್ಲ ಅಂದರೆ ನೆಗಡಿ ಕೆಮ್ಮು ಜ್ವರ ಹೋಗೋದೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿದೆ. ಒಬ್ಬ ಬಡ ವ್ಯಕ್ತಿ ಏನು ಮಾಡಬೇಕು? ಒಬ್ಬ ಬಡ ವ್ಯಕ್ತಿಗೆ ಈ ಥರ ಜಡ್ಡು ಜಾಪತ್ರೆ ಬಂತು, ಎಷ್ಟು ಖರ್ಚು ಮಾಡಲಿಕ್ಕಾಗತ್ತೆ ಆತನ ಕಡೆಯಿಂದ? ಇದನ್ನು ಬಹಳವಾಗಿ ಆಳವಾಗಿ ಅಧ್ಯಯನ ಮಾಡಿದ್ರು ಮೋದಿಯವರು. ಇಂತಹ ವ್ಯಕ್ತಿಗಳಿಗೆ, ಬಡ ವ್ಯಕ್ತಿಗಳಿಗೆ ಕೈಗೆ ಎಟುಕುವಂತಹ ಅತ್ಯಂತ ಉತ್ತಮ ದರದ ಮೆಡಿಸಿನ್ಗಳು ಲಭ್ಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಜನೌಷಧಿ ಅನ್ನೋದನ್ನು ಮ್ಯಾಸಿವ್ ಸ್ಕೇಲಪ್ ಲೆಕ್ಕದಲ್ಲಿ ತೊಗೊಂಬಂದರು. ಮ್ಯಾಸಿವ್ ಸ್ಕೇಲಪ್ ಅಂದರೆ ಏನು? 14ನೇ ಇಸ್ವಿಯಲ್ಲಿ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದಾಗ ದೇಶಾದ್ಯಂತ ಇದ್ದ ಜನೌಷಧಿ ಕೇಂದ್ರಗಳು ಎಷ್ಟು ಅಂತಂದರೆ 88-89 ಇದ್ವು. ಇವತ್ತಿನ ದಿನ ನಾವು ಮಾತಾಡ್ತಿರೋ ಹೊತ್ತಿಗೆ 10,500ಕ್ಕಿಂತ ಹೆಚ್ಚಾಗಿ ದೇಶಾದ್ಯಂತ ಇದೆ. ಅಂದರೆ ಒಂದು 100 ಕೂಡ ಸಂಖ್ಯೆ ಇಲ್ಲದಿರೋ ಕೇಂದ್ರಗಳಲ್ಲಿ 10,500 ಕೇಂದ್ರಗಳಲ್ಲಿ ದೇಶಾದ್ಯಂತ. ಅಂದಿನ ದಿನ ಎಷ್ಟು ಮೆಡಿಸಿನ್ಗಳು ಮಾರಾಟ ಆಗ್ತಿತ್ತು ಜನೌಷಧಿಯಲ್ಲಿ ಅಂದರೆ 100. ತರಾವರಿ ಮೆಡಿಸಿನ್ಗಳು ಎಷ್ಟು ಅಂದರೆ 100ಕ್ಕಿಂತ ಕಡಿಮೆ ಇತ್ತು. ಇವತ್ತಿನ ದಿನ 1965 ಮೆಡಿಸಿನ್ಗಳು, ಹತ್ರ 2,000 ಪ್ಲಸ್ ಒಂದು 250 ಸರ್ಜಿಕಲ್ ಐಟಮ್ಸ್ಗಳು ಕೂಡ ಮಾರಾಟ ಆಗುತ್ತೆ ಅಲ್ಲಿ. ಸರಿ, ಏನು ದೊಡ್ಡದು, 100 ಜನ ಕೆಮಿಸ್ಟ್ಗಳಿದ್ದಾರೆ, ಅದ್ರ ಜೊತೆಗೆ ಜನೌಷಧಿನೂ ಬಂತು ಅಂತ ನೀವು ಅಂದರೆ ಇಲ್ಲೇ ಒಂದು ಚಮತ್ಕಾರ ಇರೋದು. ಹೊರಗಡೆ 100 ರೂಪಾಯಿ ಇದೆ ಒಂದು ಔಷಧಿಗೆ ಅಂತ ಆದರೆ ಜನೌಷಧಿಯ ಚಾಲೆಂಜ್ ಏನು ಅಂತಂದರೆ ಮಿನಿಮಮ್ 50 ರೂಪಾಯಿ ಇರುತ್ತೆ. ಅಂದರೆ 50% ಡಿಸ್ಕೌಂಟ್ ಮಿನಿಮಮ್ ಇದ್ದೇ ಇರುತ್ತೆ. ಮ್ಯಾಕ್ಸಿಮಮ್ ಎಷ್ಟು ತನಕ ಹೋಗ್ಬೋದು ಕೆಲವೊಂದು ಔಷಧಿಗಳಿಗೆ ಅಂದರೆ 95% ತನಕ. ಅಂದರೆ ಹೊರಗಡೆ 100 ರೂಪಾಯಿ ಇದ್ದರೆ ನಿಮಗಿಲ್ಲಿ 5 ರೂಪಾಯಲ್ಲಿ ಜನೌಷಧಿ ಸಿಗುತ್ತೆ. ನೀವು ಏನೇ ಮ್ಯಾಕ್ಸಿಮಮ್ ಕೊಡ್ತಾ ಇದ್ದೀನಿ ಅಂತಂದ್ರೂ ಕೂಡ ಕೇವಲ 50 ರೂಪಾಯಿ ಕೊಡ್ತೀರಿ. ಆ್ಯಾವ್ರೇಜ್ ಮಾಡಿ ನೋಡಿದಾಗ ನಿಮಗೆ ಸರಿಸುಮಾರು 80% ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ. ಅಂದರೆ ನೀವು ಒಂದು 10 ಮೆಡಿಸಿನ್ಗಳನ್ನ, ತರಾವರಿ ಮೆಡಿಸಿನ್ನ ತೊಗೊಂಬಂದರೆ 100 ರೂಪಾಯಿ ಹೊರ ಕೊಡೋದಿದ್ರೆ ಇಲ್ಲಿ ಕೇವಲ 20 ರೂಪಾಯಲ್ಲಿ ತರ್ತಾ ಇದ್ದೀರಿ. ಆಶ್ಚರ್ಯಜನಕ ಮಾತಲ್ವಾ ಇದು? ಕಳೆದ ಈ 10 ವರ್ಷಗಳಿಂದ ಸರಿಸುಮಾರು 28,500 ಕೋಟಿಗಳಷ್ಟು ಜನರಿಗೆ ಉಳಿತಾಯ ಆಗಿದೆ, ಸಾಮಾನ್ಯ ಜನರಿಗೆ ಉಳಿತಾಯ ಆಗಿದೆ. ನೀವೇ ವಿಚಾರ ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಶುಗರ್ ಇದೆ, ಡಯಾಬಿಟಿಸ್ ಇದೆ, ಅಥವಾ BP ಇದೆ, ದಿನೇ ದಿನೇ ತೊಗೋಬೇಕಾದ ಮಾತ್ರೆಗಳು, ತಿಂಗಳ ನೀವು ಔಷಧಿ ಅಂಗಡಿಗೆ ಹೋಗಿ ಮಾತ್ರೆಗಳನ್ನ ತರಬೇಕು. ಅಲ್ಲಿ 100 ರೂಪಾಯಿ ಆಗೋದಿಲ್ಲ, 10 ರೂಪಾಯಿಗೆ ಸಿಕ್ತು ಅಂತಂದರೆ ನೀವು 90 ರೂಪಾಯಿ ಉಳಿತಾಯ ಮಾಡ್ತಿದ್ದೀರಿ ಒಂದು ಮಾತ್ರೆಯಲ್ಲಿ. ಈ ಜನೌಷಧಿಯನ್ನು ಇಷ್ಟು ಚೆನ್ನಾಗಿ ಸ್ಕೇಲಪ್ ಮಾಡಲಿಕ್ಕೆ ಹೇಗಾಯಿತು? ಇದೊಂದು ರೋಚಕ ಕಥೆ. ಈ ಜನೌಷಧಿ ಅನ್ನುವ ಒಂದು ಉಪಕ್ರಮದಲ್ಲಿ ಅನಂತಕುಮಾರ್ ಅವರ ಆಫೀಸ್ನಲ್ಲಿ ನಾ ಇದ್ದ ಕಾರಣ ಇದರ ಒಂದು ಸಂಪೂರ್ಣ ಪರಿಚಯ, ಇದರ ಸಂಪೂರ್ಣ ಆಳ ನನಗೆ ಗೊತ್ತಿದೆ. ಯಾಕಂದರೆ ನಾನು ಅದ್ರ ಮೇಲೆ ವರ್ಕ್ ಮಾಡಿದ್ದು ಅಂತ ಸ್ಕೇಲಿಂಗ್ ಅಪ್ ಆಸ್ಪೆಕ್ಟಲ್ಲಿ. ಒಂದು ಔಷಧಿ ಅನ್ನೋದನ್ನ ಹೊರಗೆ ತಂದಾಗ ಒಂದು ಕಂಪನಿ ಭಾಳಷ್ಟು ರಿಸರ್ಚ್ ಮಾಡಿರ್ತಾರೆ, ಭಾಳಷ್ಟು ದುಡ್ಡುಗಳ್ನ ಹಾಕಿರ್ತಾರೆ. 10-20 ರಿಸರ್ಚ್ಗಳು ಮಾಡಿದಾಗ ಯಾವುದೋ ಒಂದು ಸಕ್ಸಸ್ ಆಗುತ್ತೆ ಅನ್ನೋ ಕಾರಣದಿಂದ ಪ್ರತಿಯೊಂದು ಔಷಧಿಗೂ ಒಂದು ಪೇಟೆಂಟ್ ಅಂತ ಕೊಡ್ತಾರೆ. ಅಂದರೆ ಪೇಟೆಂಟ್ ಅಂತ ಕೊಟ್ಟರೆ ಅದನ್ನು ಆ ಕಂಪನಿ ಅಷ್ಟೇ ಮಾರಾಟ ಮಾಡ್ಬೋದು, ಬೇರೆಯವರು ಮಾಡೋಂಗಿಲ್ಲ. ಸೊ ಅದನ್ನು ಅವರಷ್ಟೇ ಮಾರಾಟ ಮಾಡ್ಬೋದು ಅಂದಾಗ ನೀವೇ ವಿಚಾರ ಮಾಡಿ, ರೇಟ್ಗಳು ಜಾಸ್ತಿ ಇದ್ದೇ ಇರುತ್ತೆ. ಈ ಥರ ಪೇಟೆಂಟು ಸರಿಸುಮಾರು 20 ವರ್ಷದ ತನಕ ಬರುತ್ತೆ. ಡಿಸೈನ್ ಪೇಟೆಂಟ್ 14 ವರ್ಷ ಆಗ್ಬೋದು, ಪ್ರಾಡಕ್ಟ್ 20 ವರ್ಷ ಅಂತ ಆಗ್ಬೋದು ಅಂತ ಇಟ್ಕೊಂಡ್ರು ಒಂದು 20 ವರ್ಷಗಳ ಕಾಲ ಅದರ ಸಾಮ್ರಾಜ್ಯ ಅಂತ ನಡೆಯುತ್ತೆ. ತದನಂತರ ಏನು ಅಂತಂದರೆ ಪೇಟೆಂಟ್ ಎಕ್ಸ್ಪೈರಿ ಆದ ಹೊತ್ತಿನಲ್ಲಿ ಆ ಬ್ರ್ಯಾಂಡ್ ನೇಮ್ ಮನಸ್ಸಲ್ಲಿ ಬಂದುಬಿಟ್ಟಿರುತ್ತೆ. ನಿಮ್ಗೆ ಇವತ್ತು ಜ್ವರ ಬಂದಿದೆ ಅಂತಂದರೆ ನಿಮಗೆ ಪ್ಯಾರಾಸಿಟಮಾಲ್ ಅನ್ನುವ ಒಂದು ಜೆನರಿಕ್ ನೇಮ್ ಬರೋದಿಲ್ಲ, ನಿಮಗೆ ಕ್ರೋಸಿನ್ ಅನ್ನೋದು ಬರುತ್ತೆ, ಡೋಲೋ 650 ಅನ್ನೋದು ಬರುತ್ತೆ. ಆದ್ದರಿಂದ ಏನಾಗ್ತಿತ್ತು, ಅವರ ಪ್ರೀಮಿಯಮ್ ಅಂತೇನಿದೆ 10 ರೂಪಾಯಿ ತಯಾರು ಮಾಡಲಿಕ್ಕೆ ಖರ್ಚಾದರೆ 40 ರೂಪಾಯಿ, 50 ರೂಪಾಯಿ, 100 ರೂಪಾಯಿಗೆ ಮಾರುವಂತಹ ಒಂದು ಪರಿಸ್ಥಿತಿ ಆ ಸಂಸ್ಥೆಗಳಿಗಿರ್ತಿತ್ತು. ಪ್ರಾಫಿಟ್ ಚೆನ್ನಾಗಿ ಆಗ್ತಿತ್ತು ಅವರಿಗೆ. ಮೋದಿಯವರು ಏನು ಮಾಡಿದ್ರು ಅಂತಂದರೆ ಈ ಎಕ್ಸ್ಪೈರಿ ಆಗಿರೋ, ಪೇಟೆಂಟ್ ಎಕ್ಸ್ಪೈರಿ ಆಗಿರೋಂಥ ಔಷಧಗಳೇನಿದೆ ಅದಕ್ಕೆ ಜೆನರಿಕ್ ಡ್ರಗ್ಸ್ ಅಂತ ಕರೀತಾರೆ.
ಆ ಜನರಿಕ್ ಡ್ರಗ್ಸ್ಗಳನ್ನ ಯಥೇಚ್ಛವಾಗಿ ಉತ್ತಮ ಕ್ವಾಲಿಟಿಯಲ್ಲಿ ತಯಾರು ಮಾಡಿ ಜನರಿಗೆ ಕೊಡಬೇಕು. ಅಂದರೆ ನೋಡಿ, ಈ ವಿಚಾರಧಾರೆ ಸಣ್ಣ ವಿಚಾರ, ಬಟ್ ಅದರ ಇಂಪ್ಯಾಕ್ಟ್ ಎಷ್ಟಿದೆ ಅನ್ನೋದು 30,000 ಕೋಟಿ ಹತ್ರ ಜನರಿಗೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಿ. ಇದರಿಂದ ಯಾರಿಗೇನು ಲಾಸ್ ಏನಿಲ್ಲ, ಕಂಪ್ನಿಗೇನು ಲಾಸ್ ಇಲ್ಲ. ಕಂಪ್ನಿ 20 ವರ್ಷದ ಪೇಟೆಂಟ್ ಬಂದಿದ್ದಾಯಿತು, ಅವ್ರ ಬ್ರ್ಯಾಂಡ್ ಇನ್ನೂ ಕಂಟಿನ್ಯೂ ಆಗುತ್ತೆ. ತಗೋತಾರೆ ಕ್ರೋಸಿನ್. ಬಟ್ ಕ್ರೋಸಿನ್ ಬೇಡ, ಅದು ಭಾಳ ಕಾಸ್ಟ್ಲಿ ಆಗುತ್ತೆ. ಅದರ ಒಂದು ಜನರಿಕ್ ಈಕ್ವಿವೆಲೆಂಟ್ ನಮಗೆ ಬೇಕು ಅಂತಂದಾಗ ಹತ್ರ 80% 90% ಡಿಸ್ಕೌಂಟ್ ರೇಟಲ್ಲಿ ಜನೌಷಧಿಯಲ್ಲಿ ಸಿಗುತ್ತೆ. ಅಂದರೆ ಒಬ್ಬ ಬಡ ವ್ಯಕ್ತಿ, ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ ತಿಂಗಳಿಗೆ 3,000 4,000 ರೂಪಾಯಿ ಮೆಡಿಸಿನ್ಗೆ ಹಾಕ್ತಿದ್ದ ಅಂದರೆ ಈಗ ಕೇವಲವಾಗಿ 800 ರೂಪಾಯಿ 1,000 ರೂಪಾಯಿ ಅಂತ ಮೆಡಿಸಿನ್ ಹಾಕ್ತಾ ಇದ್ದೀವಿ. ಅಂದರೆ ನಿಮ್ಗೆ ಅಲ್ಲೇ 3,000 ರೂಪಾಯಿ ತಿಂಗಳಿಗೆ ಉಳಿತಲ್ಲ, ವರ್ಷಕ್ಕೆ 36,000 40,000 ತನಕ ಉಳಿತಲ್ಲ. ಕ್ವಾಲಿಟಿ ಆಫ್ ಮೆಡಿಸಿನ್ಸ್ ಅಷ್ಟೇ ಉತ್ತಮ, ಅತ್ಯುತ್ತಮ. ಮತ್ತೊಂದು ಉದಾಹರಣೆ ಕೊಡ್ತೀನಿ. ಜನೌಷಧಿ ಅಂತ ಬಂದಾಗ ನೆನಪಿಗೆ ಬರುವಂಥ ವಿಚಾರ ಏನು ಅಂತಂದರೆ ಸ್ಟೆಂಟಿನ ದರವನ್ನು ಕೆಳಗಿಳಿಸಿದ್ದು ಅಂತ. ಇವತ್ತಿನ ದಿನದಲ್ಲಿ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಭಾಳಷ್ಟು ಜನರಿಗೆ ಹಾರ್ಟ್ ಅಟ್ಯಾಕ್ ಭಾಳ ಆಗ್ತಾಯಿದೆ, ಪ್ರಾಬ್ಲಮ್ ಭಾಳ ಆಗ್ತಾಯಿದೆ, ಆದ್ದರಿಂದ ಸ್ಟೆಂಟನ್ನು ಇನ್ಸರ್ಟ್ ಮಾಡಿದ್ರು ಅಂತ ಹೇಳಿ. ಒಂದು ಸ್ಟೆಂಟಿಗೆ 1,50,000 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು ಫಾರ್ಮಸ್ಯೂಟಿಕಲ್ ಕಂಪ್ನಿಗಳು, ಹಾಸ್ಪಿಟಲ್ಗಳು. ಅದು ಒಂದು ದೊಡ್ಡ ಎಕ್ಸಸೈಸ್ ಮಾಡಿದ್ರು. ಪ್ರತಿಯೊಂದು ಹಂತದಲ್ಲಿ ಎಷ್ಟೆಷ್ಟು ಖರ್ಚಾಗ್ತಾ ಇದೆ, ಎಷ್ಟು 8ರಿಂದ 10ರಿಂದ 12% ತನಕ ಪ್ರಾಫಿಟ್ ಕೊಡಿ ಪರವಾಗಿಲ್ಲ, ಬಟ್ ಕಡೆಗೆ ಎಷ್ಟಾಗತ್ತೆ ಅಂತ ಮೋದಿಯವರು ಹೇಳಿದಾಗ ನಮಗೆ ಆಶ್ಚರ್ಯ ಆಯಿತು. ಆ ಎಕ್ಸಸೈಸಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಸರ್ಕಾರದಲ್ಲಿ 28,000 ರೂಪಾಯಿ ಕೇವಲ. ಅಂದರೆ 1.5 ಲಕ್ಷ ರೂಪಾಯಿಗೆ ಏನು ಮಾರ್ತಾಯಿದ್ರು, ಅದರ 4 ಲೆವೆಲ್ 5 ಲೆವೆಲ್ಗಳಲ್ಲಿ ಪ್ರಾಫಿಟ್ ಮಾರ್ಜಿನ್ ಕೊಟ್ಟರೂ 28,000ಕ್ಕೆ ಮಾರ್ಬೋದು ಅಂತ ಬಂತು. ಇದನ್ನು ಮೋದಿಯವರು ಏನು ಹೇಳಿದ್ರು ಅಂತಂದರೆ, ಈ ಕ್ಯಾಲ್ಕುಲೇಷನ್ನ NPPA ವೆಬ್ಸೈಟಲ್ಲಿ ಹಾಕಿ ಪಬ್ಲಿಕ್ಕಾಗಿ ಎಲ್ಲರೂ ನೋಡಬೇಕು. ಹಾಕಿಬಿಟ್ಟ ನಂತರ ನೀವು ಇದನ್ನು ದರವನ್ನು ಕೆಳಗಿಳಿಸಿ. 1.5 ಲಕ್ಷದಿಂದ ಕೇವಲವಾಗಿ 28,000ಕ್ಕೆ ಇಳೀತು ದರ. ಅಂದರೆ ಬಡವರ ಒಂದು ಹೆಲ್ತ್, ಬಡವರ ಆರೋಗ್ಯವೇ ಭಾಗ್ಯ ಅನ್ನೋದೇನಿದೆ, ಆ ಭಾಗ್ಯವನ್ನು ಬಡವರಿಗೆ ದೇಶಕ್ಕೆ ತಂದುಕೊಟ್ಟವರು ಮೋದಿಯವರು. ಈ ಮೋದಿನಾಮಿಕ್ಸ್ನ ಒಂದು ಚತುರತೆ ಏನಿದೆ, ಒಂದು ವಿಶೇಷತೆ ಏನಿದೆ, ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅಂತೇನಿದೆ, ಇದರಲ್ಲಿ ಎದ್ದು ಕಾಣುತ್ತೆ. ತಟ್ಟತ್ತೆ, ಜನರಿಗೆ ಎಕ್ಸ್ಪೀರಿಯನ್ಸಿಗೆ ಬಂದಿದೆ, ಅನುಭವಕ್ಕೆ ಬಂದಿದೆ. ಇದು ಮೋದಿನಾಮಿಕ್ಸ್ನ ಮತ್ತೊಂದು ಚಮತ್ಕಾರ ಆರೋಗ್ಯ ವಿಷಯದಲ್ಲಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.